ಇವತ್ತು ವೆಂಕಟಪ್ಪನವರು ಮಾಡಿದಂಥ ಈ 14 ಕೋಟಿ ರೂಪಾಯಿ ಗೌರ್ಮೆಂಟ್ ಶಾಲೆ ಇದು ಮಾದರಿ. ನಾವುಗಳು ಎಲ್ಲ ಜಮೀನು ದಾನ ಕೊಟ್ಟಿರ್ಬೋದು, ಅದು ಬೇರೆ ವಿಚಾರ. ಬಟ್ ನಮಗೆ ಸ್ವಾರ್ಥ ಇದೆ, ಅವ್ರಿಗೇನು ಸ್ವಾರ್ಥ ಇಲ್ಲ. ನಾನು ಮಧು ಬಂಗಾರಪ್ಪನವ್ರಿಗೆ ನಾನು ಹೇಳಿದ್ದೇನೆ, ಇಡೀ ಗೌರ್ಮೆಂಟ್ ಶಾಲೆಗಳಲ್ಲಿ ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು ಮತ್ತು ಕಾಲೇಜ್ಗಳಲ್ಲೂ ಕೂಡ ನಾನು ಮಾತಾಡ್ತೀನಿ. ಕಂಪಲ್ಸರಿ ಅಲ್ಯುಮಿನಿ ಅಸೋಸಿಯೇಷನ್ಗಳು, ಹಳೆ ವಿದ್ಯಾರ್ಥಿಗಳ ಸಂಘಗಳು ಕಂಪಲ್ಸರಿ ರಚನೆ ಆಗಬೇಕು. ಎಲ್ಲ ದೊಡ್ಡದಾಗಿ ಬೆಳೆದಿರ್ತಾರೆ, ಅವರೆಲ್ಲ ಏನೇನು ಬೇಕೋ ಆ ಶಾಲೆಗಳನ್ನು ಎಲ್ಲರಿಗೂ ಕೂಡ ಅವ್ರವ್ರ ಊರ್ದು ಓದಂಥ ಶಾಲೆಗಳು ಗುರುಗಳಿಗೆ ಗೌರವ ಕೊಡುವಂಥ ಕೆಲಸ ಅದು ಕೂಡ ಸಂಘಟನೆ ಆಗಬೇಕು ಅಂತ ಹೇಳಿದ್ದೇನೆ. ಸೊ ಇವತ್ತು ಎಲ್ಲರೂ ಕೂಡ ಇಂಥ ಒಂದು ಸಾಹಸಕ್ಕೆ ಕೈ ಹಾಕಬೇಕು. ಅವರು ಬದುಕಿನಲ್ಲಿ ಯಾವುದೂ ಶಾಶ್ವತ ಇಲ್ಲ, ಇಂಥ ಕೆಲಸಗಳು ಮಾತ್ರ ಶಾಶ್ವತವಾಗಿ ಉಳ್ಕೊಳ್ತದೆ. ಸೊ ಅದಕ್ಕೆ ಸರ್ಕಾರ ಅವ್ರಿಗೆ ಅಭಿನಂದಿಸ್ತದೆ. ಅದಕ್ಕೋಸ್ಕರ ನಾನು ಹೊರಟ್ಟಿಯವರು, ಮಧು ಬಂಗಾರಪ್ಪನವರು ಎಷ್ಟೇ ಕಷ್ಟ ಇದ್ರೂ ಬರಬೇಕು ಅಂತೇಳಿ ನಾವು ಬಂದಿದ್ದೇವೆ. ನೋಡಿ, ಬಜೆಟಲ್ಲೇ ತೀರ್ಮಾನ ಮಾಡಿದ್ದು ಒಂದು 8,000 ಕೋಟಿ ರೂಪಾಯಿ ಅಷ್ಟು ವಿರೋಧ ಪಾರ್ಟಿಯವ್ರಿಗೂ ಕೊಡ್ತೀವಿ, ಆಡಳಿತದವ್ರಿಗೂ ಕೊಡ್ತೀವಿ, ಎಲ್ಲರೂ ಕೂಡ ಕೊಡ್ತೀವಿ. ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಬಜೆಟಲ್ಲೇ 8,000 ಕೋಟಿ ಮೀಸಲಾಗಿ ಹಣ ಇಟ್ಟಿತ್ತು. PWಗೆ ಒಂದಷ್ಟು ಹಣ, ಜಿಲ್ಲಾ ರೂರಲ್ ಪಂಚಾಯತಿ ಅದಕ್ಕೊಂದಷ್ಟು 25%, ಮಿಕ್ಕಿದ್ದು ಒಂದು 25% ಶಾಸಕರ ವಿವೇಚನೆಗೆ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಈಗ ಶುರು ಮಾಡ್ತಾ ಇದೀವಪ್ಪ, ತಾಳ್ಮೆಯಿಂದ ಇರಬೇಕು. ಅವ್ರು ಕೊಟ್ಟದ್ದು ಫಸ್ಟ್ ಹೇಳಿ. ಅವರು ನನಗೆ ಮೆಡಿಕಲ್ ಕಾಲೇಜ್ ಕಿತ್ಕೊಬಿಡ್ಲಿಲ್ವ, ಅವರು ಭೂಮಿ ಪೂಜೆ ಹಾಕೋದೇ ಕಿತ್ಕೊಬಿಡು, ಅದನ್ನ ಮರ್ತು ಬಿಟ್ಟಿದ್ದಾರೆ ಅವರು. ನಾವು ಆ ಕೆಲಸ ಮಾಡಕ್ ಹೋಗಲ್ಲ, ನಾವು ಅವ್ರಿಗೂ ಕೊಡ್ತೀವಿ. ಯಾವುದು ಇಲ್ಲ, ಅವೆಲ್ಲ ಸುಮ್ಮನೆ ಸುಳ್ಳು. ಯಾರು ಗಾಬರಿ ಪಡ್ಕೋಬೇಕಾಗಿಲ್ಲ. ಬಟ್ ಮುನ್ನೆಚ್ಚರಿಕೆಯಿಂದ ನಮ್ಮ ಅಧಿಕಾರಿಗಳು ಇರ್ತಾರೆ. ಹೋಗ್ತಾ ಇದೀನಪ್ಪ, ನಮ್ಮ ಸರ್ಕಾರದ್ದು ಅದು. ನಾನು ಇನ್ನ ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡ್ತಾ ಇದೀವಿ. ರಿಸರ್ಚ್ ಮಾಡಿ ಮಾತಾಡ್ತೀವಿ.